ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಆಗಸ್ಟ್ 1. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 214ನೇ ಪುಟ. ಆಗಸ್ಟ್ ತಿಂಗಳ ಶೀರ್ಷಿಕೆ ಕ್ರಿಸ್ತನ ಶಿಲುಬೆಯಲ್ಲಿ ನಾವು ಹಿಗ್ಗುತ್ತೇವೆ. ಈ ದಿನದ ಶೀರ್ಷಿಕೆ ಶಿಲುಬೆಯ ಮೇಲೆ ನಾವು ಕ್ರಿಸ್ತನನ್ನು ನೋಡುತ್ತೇವೆ. ಈ ದಿನದ ಸತ್ಯವೇದದ ವಾಕ್ಯ, ಆತನನ್ನು ಶಿಲುಬೆಗೆ ಹಾಕುವಾಗ ಹೊತ್ತಾರೆ 9 ಗಂಟೆಯಾಗಿತ್ತು. ಮಾರ್ಕ 15ನೇ ಅಧ್ಯಾಯ 25ನೇ ವಚನ. ನಿರ್ಮಲನಾದ ದೇವರ ಪುತ್ರನು ಶಿಲುಬೆಯ ಮೇಲೆ ತೂಗಾಡಿದನು. ಅವನ ದೇಹವು ಪಟ್ಟೆಗಳಿಂದ ಸೀಳಲ್ಪಟ್ಟವು. ಆಶೀರ್ವಾದ ಮಾಡಲು ಯಾವಾಗಲೂ ಚಾಚುತ್ತಿದ್ದ ಕೈಗಳು ಮರದ ಹಲಿಗೆಗಳಿಗೆ ಮೊಳೆಯಿಂದ ಬಡಿಯಲ್ಪಟ್ಟಿದ್ದವು. ಪ್ರೀತಿಯ ಸುವಾರ್ತೆಯನ್ನು ನಡೆದು ಸಾರುತ್ತಿದ್ದ ದಣಿವಿಲ್ಲದ ಕಾಲುಗಳು ಮರದ ಹಲಿಗೆಯ ಮೇಲೆ ಜಡಿಯಲ್ಪಟ್ಟವು. ರಾಜನ ಶಿರಸ್ಸು ಮುಳ್ಳಿನ ಕಿರೀಟದಿಂದ ಚುಚ್ಚಲ್ಪಟ್ಟಿತ್ತು. ಆ ನಡುಗುವ ತುಟಿಗಳು ಸಂಕಟದ ಕೂಗಿಗೆ ರೂಪುಗೊಂಡಿತ್ತು. ಅವನ ತಲೆಯಿಂದ ಸುರಿದ ರಕ್ತ, ಆತನ ಕೈಗಳಿಂದ ಸುರಿದ ರಕ್ತ, ಆತನ ಕಾಲ್ಗಳಿಂದ ಸುರಿದ ರಕ್ತ, ದುಃಖದ ಕಟ್ಟೆ ಒಡೆಯಲ್ಪಟ್ಟದ್ದು, ತನ್ನ ತಂದೆಯ ಮುಖ ಮರೆಯಾದ ಕಾರಣ ಅವನ ಆತ್ಮವನ್ನು ತುಂಬಿದ್ದ ವಿವರಿಸಲಾಗದ ವೇದನೆ, ಈ ಎಲ್ಲದರ ಸಹನೆ, ಇವೆಲ್ಲವೂ ಪ್ರತಿಯೊಬ್ಬ ಪಾಪಿಗೆ ದೇವರ ಮಗನು ಪಾಪದ ಭಾರವನ್ನು ಹೊರಲು ಒಪ್ಪಿರುವುದು ನಿನಗಾಗಿ ಎಂದು ಮನುಷ್ಯತ್ವದ ಪ್ರತಿಯೊಬ್ಬ ಮಗುವಿಗೂ ಮಾತನಾಡುತ್ತದೆ. ಆತನು ಮರಣದ ಅಧಿಪತ್ಯವನ್ನು ನಿನಗೋಸ್ಕರ ನಾಶ ಮಾಡಿದ್ದಾನೆ ಮತ್ತು ಪರಲೋಕದ ದ್ವಾರಗಳನ್ನು ತೆರೆಯುತ್ತಾನೆ. ನಿನ್ನ ಮೇಲಿರುವ ಪ್ರೀತಿಯಿಂದ ತಾನೇ ಆತನು ತನ್ನನ್ನು ತಾನು ಶಿಲುಬೆಯ ಮೇಲೆ ತ್ಯಾಗದ ಮರಣಕ್ಕೆ ಒಪ್ಪಿಸಿಕೊಟ್ಟನು. ಪಾಪವನ್ನು ಹೊರಲು ಸಿದ್ಧನಿದ್ದ ಅವನು ದೈವನ್ಯಾಯದ ಕ್ರೋಧವನ್ನು ಸಹಿಸಿಕೊಳ್ಳುತ್ತಾನೆ ಮತ್ತು ನಿನ್ನ ಸಲುವಾಗಿ ತಾನು ಪಾಪವಾಗುತ್ತಾನೆ. ಪ್ರೇಕ್ಷಕರು ಭಯದ ದೃಶ್ಯವನ್ನು ಮೌನವಾಗಿ ನೋಡುತ್ತಿದ್ದರು. ಸೂರ್ಯನು ಬೆಳಗಿದನು, ಆದರೆ ಶಿಲುಬೆಯು ಇನ್ನೂ ಕತ್ತಲೆಯಲ್ಲೇ ಇತ್ತು. ಯಾಜಕರು ಮತ್ತು ಆಡಳಿತಗಾರರು ಯೆರೂಸಲೇಮಿನ ಕಡೆಗೆ ನೋಡಿದರು. ನಗರದ ಮೇಲೆಯೂ ಯೂದಾಯದ ಸೀಮೆಯ ಮೇಲೆಯೂ ದಟ್ಟವಾದ ಮೋಡವು ಆವರಿಸಿತ್ತು. ನೀತಿಯ ಸೂರ್ಯನು, ಲೋಕದ ಬೆಳಕು ಆಗಿರುವಾತನು ತನ್ನ ಕಿರಣಗಳನ್ನು ಒಂದು ಕಾಲದಲ್ಲಿ ಮೆಚ್ಚಿನ ನಗರವಾದ ಯೆರೂಸಲೇಮಿನಿಂದ ಈಗ ಹಿಂದೆಗೆದುಕೊಳ್ಳುತ್ತಿದ್ದನು. ದೇವರ ಕೋಪಾಗ್ನಿಯ ತೀವ್ರವಾದ ಮಿಂಚುಗಳು ಇಷ್ಟವಾಗಿದ್ದ ನಗರದ ವಿರುದ್ಧ ಕಳುಹಿಸಲ್ಪಟ್ಟವು. ಇದ್ದಕ್ಕಿದ್ದಂತೆ ಕತ್ತಲೆಯು ಶಿಲುಬೆಯಿಂದ ಎತ್ತಲ್ಪಟ್ಟಿತು ಮತ್ತು ಸ್ಪಷ್ಟವಾದ ತುತ್ತೂರಿಯಂತಹ ಸ್ವರಗಳು ಸೃಷ್ಟಿಯಾದ್ಯಂತ ಪ್ರತಿಧ್ವನಿಸುವಂತೆ ತೋರುತ್ತಿತ್ತು. ಯೇಸುವು ತೀರಿತು ಎಂದು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಒಂದು ಬೆಳಕು ಶಿಲುಬೆಯನ್ನು ಸುತ್ತುವರಿಯಿತು ಮತ್ತು ರಕ್ಷಕನ ಮುಖವು ಸೂರ್ಯನಂತಹ ವೈಭವದಿಂದ ಹೊಳೆಯಿತು. ನಂತರ ಯೇಸು ತನ್ನ ಎದೆಯ ಮೇಲೆ ತಲೆ ಬಗ್ಗಿಸಿ ಮರಣ ಹೊಂದಿದನು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.